Hi students, welcome to the ASPM classes. ನನ್ನ ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟ್ ಆಗಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಗ್ರೂಪ್ಗೆ ಲಿಂಕ್ನ ಶೇರ್ ಮಾಡಿ. ಈ ಚಾಪ್ಟರ್ಸ್ ಜಮೆಟ್ರಿನ ನಾವು ಮಾಡಬೇಕಂದ್ರೆ ಸ್ವಲ್ಪ ಅಗೇನ್ ಎಲ್ಲ ಡೆಫಿನೇಷನ್ಸ್ಗಳು, ಕೆಲವೊಂದಿಷ್ಟು ಫಾರ್ಮುಲಾಸ್ಗಳು, ಕೆಲವೊಂದಿಷ್ಟು ಡೆರಿವೇಷನ್ಸ್ಗಳ ರಿಸಲ್ಟ್ಗಳು ಗೊತ್ತಿರಬೇಕಾಗತ್ತೆ. ಅದಷ್ಟೇ ಸ್ವಲ್ಪ ಸಿಂಪಲ್, ವೆರಿ ಸಿಂಪಲ್ ಇರುವಂಥ ಕ್ವಶನ್ ಬರುತ್ತೆ, ಡಿಫಿಕಲ್ಟ್ ಬರಲ್ಲ, ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನೋಡಿ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಇವಾಗ ಕ್ವಶನ್ಸ್ನ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸ್ವಲ್ಪ ಜೂಮ್ ಮಾಡೋಣ. ಎಸ್, ಸೊ ನೋಡಿ ಇದು ಕ್ವಶನ್ಸು ನಾನೆಲ್ಲ ಪ್ರಿಪರೇಟರಿಯಲ್ಲಿ ಆಗಿದಾವಲ್ಲ, ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಏನೇನು ಪ್ರಿಪರೇಟರಿಗಳು ಆಗಿದಾವೆ ನೋಡಿ, ಆ ಎಲ್ಲ ಪ್ರಿಪರೇಟರಿಯಲ್ಲಿ ಆಗಿರುವಂಥ ಕ್ವಶನ್ಸ್ಗಳನ್ನ ತೆಗೆದು ನಾನು ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇರೋದು. ಓಕೆ, ಸೊ ನೋಡಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ದ ಇಕ್ವೇಷನ್ ಆಫ್ YZ ಪ್ಲೇನ್ ಈಸ್ ಅಂತ ಇದೆ. ಓಕೆ, ಈ ಒಂದು ಈಸಿ ಕ್ವಶನು, ಇದಕ್ಕೆ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ನಾನು ಅದಾದಮೇಲೆ ಡಿಸ್ಕಷನ್ ಮಾಡ್ತೀನಿ. ಪೋಲ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ, ಐ ಥಿಂಕ್ ಬರ್ತಾ ಇದೆ ನೋಡಿ. ಇವಾಗ ಆನ್ಸರ್ ಮಾಡಿ ಏನಾಗುತ್ತೆ. ಈಕ್ವೇಷನ್ ಆಫ್ ದ YZ ಪ್ಲೇನ್. ಓಕೆ, ಏನಿದು 3D ಒಳಗೆ ಅರ್ಥ ಆಯ್ತಲ್ವಾ. ಸೊ 3D ಒಳಗೆ YZ ಪ್ಲೇನಲ್ಲಿ ಇಕ್ವೇಷನ್ ಏನಿರುತ್ತೆ, x = 0ನ, y = 0ನ, z = ಅಥವಾ x z y 0 ಆಗಿರುತ್ತಾ ಅಂತ. ಇಷ್ಟೇ ಈಸಿ ಇರುವಂಥ ಕ್ವಶನ್ಸ್ಗಳು ಬರುತ್ತೆ ಎಕ್ಸಾಮಲ್ಲಿ ಕೂಡ, ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಲ್ರೆಡಿ ಮೆಸೇಜ್ ಮಾಡಿದ್ದೀರಾ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇವಾಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ಥರ ಇರುತ್ತೆ ನಿಮ್ಮದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್, ಕರೆಕ್ಟಾ? ಓಕೆ, ಇದು 3Dಯಲ್ಲಿ. ಇದರಲ್ಲಿ ಏನು ಹೇಳ್ತಾರೆ, YZ ಪ್ಲೇನ್. YZ ಪ್ಲೇನ್ ಅಂದರೆ ಈ ಪ್ಲೇನ್. YZ ಪ್ಲೇನಲ್ಲಿ, ಈ ಒಂದು ಪ್ಲೇನಲ್ಲಿ ಏನು ಹೇಳ್ತಾ ಇದ್ದಾರೆ, ಇಕ್ವೇಷನ್ ಏನಾಗಿರುತ್ತೆ. ಈ YZ ಪ್ಲೇನಲ್ಲಿ ಎಕ್ಸ್ ಬರೋದೇ ಇಲ್ಲ ಇದರಲ್ಲಿ, ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಇರೋದೇ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಅದು x = 0 ಆಗಿರುತ್ತೆ YZ ಪ್ಲೇನಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಎ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ, ಸೊ ಅವ್ರದ್ದೆಲ್ಲಾನು 100% ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಮೋರ್ ದೆನ್ 100 ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ ಆಪ್ಷನ್ ಎಗೆ. ಸೊ ಐ ಥಿಂಕ್ ಇದು ಈಸಿಯೆಸ್ಟ್ ಕ್ವಶನ್ ಇದೆ. ಓಕೆ, ಇದು ಕೇಳಿದ್ದಾರೆ ನಿಮ್ಮ ಪ್ರಿಪರೇಟರಿಯಲ್ಲಿ. ಐ ಥಿಂಕ್ ನಿಮ್ಮ ಯಾವುದಾದ್ರೂ ಒಂದು ಡಿಸ್ಟ್ರಿಕ್ಟಲ್ಲಿ ಇದು ಬಂದಿರುತ್ತೆ ನೋಡಿ ಕ್ವಶನ್ಸು. ಈಸಿ ಇದೆಯಲ್ವಾ? ಎಸ್, ಸೊ ಬೆಟರ್. ನಾನು ಇವಾಗ ಸೆಕೆಂಡ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ಗಿವನ್ 2 ಲೈನ್ಸ್, ಇಲ್ಲಿ 2 ಲೈನ್ ಇಕ್ವೇಷನ್ಸ್ನ ಕೊಟ್ಟಿದ್ದಾರೆ. ಇದು ಪ್ಯಾರಲಲ್ ಆಗಿದೆನಾ, ಪರ್ಪೆಂಡಿಕ್ಯುಲರ್ ಆಗಿದೆನಾ, ಅಥವಾ ಸ್ಕ್ಯೂ ಲೈನ್ಸ್, ಅಥವಾ ನನ್ ಆಫ್ ದೀಸಾ ಅಂತ ಆನ್ಸರ್ನ ಮಾಡಬೇಕು. ಓಕೆ, ಈ ಸತಿ ಸ್ವಲ್ಪ ನೀವು ಫಾರ್ಮುಲಾಸ್ಗಳನ್ನು ಯೂಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಟ್ರೈ ಮಾಡಿ, ಬಂದಿಲ್ಲ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಕಮಾನ್, ಆನ್ಸರ್ ಮಾಡಿ. ಪ್ಯಾರಲಲ್ಲ ಅಥವಾ ಪರ್ಪೆಂಡಿಕ್ಯುಲರ, ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಿ ಸ್ಟೂಡೆಂಟ್ಸ್. ಪರ್ಪೆಂಡಿಕ್ಯುಲರ್ ಆದರೆ ಹೇಗೆ ಪರ್ಪೆಂಡಿಕ್ಯುಲರ್ ಆಗುತ್ತೆ, ಪ್ಯಾರಲಲ್ ಆಗಿದ್ರೆ ಯಾವ ಒಂದು ರೀಸನ್ ಇಂದ ಪ್ಯಾರಲಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಬಿಗೆ ಮಾರ್ಕ್ ಮಾಡಿದ್ದೀರಾ. ಓಕೆ, ಎಗೂ ಕೂಡ ಅಷ್ಟೇ 41% ಇದೆ, 42% ಇದಕ್ಕಿದೆ. ಸೊ ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಸೊ ಯಾವುದೇ ಒಂದು ಆನ್ಸರ್ನ ಮಾರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ನಿಮಗೆ ಪ್ರೂಫ್ ಬೇಕು. ಓಕೆ, ಪರ್ಪೆಂಡಿಕ್ಯುಲರ್ ಅಂದರೆ ನಿಮ್ಗೊಂದು ರಿಸಲ್ಟ್ ಗೊತ್ತಿದೆ. ಡಾಟ್ ಪ್ರಾಡಕ್ಟಲ್ಲಿ A.B ದ ಆನ್ಸರ್ ಏನಾಗಿರುತ್ತೆ, 0 ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅಂದರೆ ನಮಗೆ ಇವಾಗ ಡೈರೆಕ್ಷನ್ ಇಲ್ಲಿ ಕೊಸೈನ್ಸ್ಗಳು ಬೇಕಾಗುತ್ತೆ. ಸೊ ಡೈರೆಕ್ಷನ್ ರೇಷ್ಯೂಸು ಎಲ್ಲಿರುತ್ತೆ, ಇಲ್ಲಿ ಡೈರೆಕ್ಷನ್ ರೇಷ್ಯೂಸು ಇವೆಲ್ಲನೂ ಡೈರೆಕ್ಷನ್ ರೇಷ್ಯೂಸ್ಗಳಾಗಿರುತ್ತಲ್ವಾ, ಕರೆಕ್ಟಾ? ಸೊ ಇದು ಎ ವ್ಯಾಕ್ಟರ್ದು ಡೈರೆಕ್ಷನ್ ರೇಷ್ಯೂಸ್ ಆಗಿರುತ್ತೆ. ಸೊ ಅದನ್ನು ಬರೀತೀರಾ ನೀವು. ಏನೇನಿದೆ ನೋಡಿ, 7i ಕ್ಯಾಪ್ - 5j ಕ್ಯಾಪ್ ಪ್ಲಸ್ k ಕ್ಯಾಪ್. 1 ಅಂದರೆ k ಕ್ಯಾಪ್. ಅದೇ ತರನಾಗಿ ಬಿದು ಒಂದು ರಿಸಲ್ಟ್ ಇದೆ, ಇಲ್ಲಿದೆಯಲ್ಲ ಬಿದು ರಿಸಲ್ಟ್ಗಳು. ಇದನ್ನು ಬರೆದ್ರೆ ಏನಾಗುತ್ತೆ, i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಆಗುತ್ತೆ. ಈ ಎರಡರದ್ದು ಡಾಟ್ ಪ್ರಾಡಕ್ಟ್ ನಮ್ಗೇನು ಬರಬೇಕು, 0 ಬಂದರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಚೆಕ್ ಮಾಡೋಣ 0 ಬರುತ್ತಾ ಇಲ್ಲ ಅಂತ. ಸೊ ಇವೆರಡಕ್ಕೂ ಡಾಟ್ ಪ್ರಾಡಕ್ಟ್ ಯಾವ ಥರ ಮಾಡಿದರೆ, i.i ಮಾಡ್ತೀರಾ. i.i ಮಾಡಿದ್ರೆ 1 ಬರುತ್ತೆ, ಅಂದರೆ 7 × 1 ಏನಾಯಿತು, 7 ಆಯಿತು. ಅದಾದಮೇಲೆ ಪ್ಲಸ್ 5 × 2 ಮಾಡ್ತೀರಾ. 5 × 2 ಅಂದರೆ ಪ್ಲಸ್ ಮೈನಸ್ ಆಗುತ್ತೆ, ಈ ಸೈನು ಚೇಂಜ್ ಆಗುತ್ತೆ, ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಇದು 10 ಆಗುತ್ತೆ. ಅಗೇನ್ 3 × 1 ಅಂದರೆ ಪ್ಲಸ್ 3 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ 7 + 3 ಅಂದರೆ 10 ಆಗುತ್ತೆ. 10 - 10 ಅಂದರೆ ನಮಗೆ ಆನ್ಸರ್ ಬರೋದು 0 ಅಂತಂದರೆ 100% ಕರೆಕ್ಟು. ಇದೇನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ ಸ್ಟೂಡೆಂಟ್ಸ್, ಪ್ಯಾರಲಲ್ ಆಗಿಲ್ಲ, ಪರ್ಪೆಂಡಿಕ್ಯುಲರ್. ಯಾರೆಲ್ಲ ಬಿ ಆಪ್ಷನ್ನ ಮಾರ್ಕ್ ಮಾಡಿದ್ರೆ ನೋಡಿ, ಇದು ನಿಮ್ದು ಕರೆಕ್ಟ್ ಆನ್ಸರ್ ಆಗಿರುತ್ತೆ.
ಯಾವ ಥರ ಮಾಡಬೇಕು, ಕೆಳಗಡೆ ಇರುವಂಥದ್ದು ಡೈರೆಕ್ಷನ್ ರೆಸಿಡ್ಯೂಸ್ಗಳನ್ನು ಎ ಪಾಯಿಂಟು ಮತ್ತು ಬಿ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡಿಕೊಂಡು ಡಾಟ್ ಪ್ರಾಡಕ್ಟ್ ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇದು ಅರ್ಥ ಆಗಿದ್ದರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಎಸ್ ಅಂತ. ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿ. ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಇಲ್ಲಾಂದರೆ ಏನಾದರೂ ಡೌಟ್ಸ್ಗಳಿದ್ರು ಕೂಡ ಮೆಸೇಜ್ ಮಾಡಿ. ಕೆಲವು ಜನಕ್ಕೆ ಕಮೆಂಟ್ ಬಾಕ್ಸು ಅವೈಲೇಬಲ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಕಮೆಂಟ್ ಮಾಡಲಿಕ್ಕೆ ನಿಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅಲ್ಲಿ ಕಮೆಂಟ್ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ. ಓಕೆ, ಸೊ ಅದರ ಸಲುವಾಗಿ ಅದು ಹೈಡ್ ಅಪ್ ಆಗಿರುತ್ತೆ. ಕಮ್ ಆನ್ ಫ್ರೆಂಡ್ಸ್. ಎಸ್ ಓಕೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಎಸ್ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3. ಇದು ಒಂದು ಈಸಿಯೆಸ್ಟ್ ಕ್ವಶನ್. ಅಗೇನ್ ಏನಿದೆ, ಕ್ವಶನ್ನ ಓದಿ ಆನ್ಸರ್ ಮಾಡಿ. ಅಗೇನ್ ನಾನು ನಿಮಗೆ ಈ ಸತಿ ಪೋಲ್ ಕೊಡ್ತಾ ಇದ್ದೀನಿ. ಏನಿದೆ, ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ಅ ಝೆಡ್ ಆಕ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಂತರೂ ಬಹಳ ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಅಗೇನ್ ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಮೋರ್ ದ್ಯಾನ್ 200 ಇದ್ದೀರಾ, ಸೊ ಲೈಕ್ಸ್ ಕೂಡ ಮೋರ್ ದ್ಯಾನ್ 200 ಆಗಬೇಕು. ನಾನೇನು ಅಮೌಂಟ್ ಕೇಳ್ತಾ ಇಲ್ಲ. ನನ್ನ ಕ್ಲಾಸಸ್ಗಳೆಲ್ಲನೂ ಫ್ರೀ ಕ್ಲಾಸಸ್ಗಳಿರುತ್ತೆ. ಸೊ ಜಸ್ಟ್ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಅಂದರೆ ಜಾಸ್ತಿ ಜನಕ್ಕೆ ರೀಚ್ ಆದರೆ ಜಾಸ್ತಿ ಜನ ಜಾಯಿನ್ ಆಗ್ತಾರೆ ಅಷ್ಟೇ. ಓಕೆ, ಹಾಗೆ ಆನ್ಸರ್ ಮಾಡೋದನ್ನ ಮರಿಬೇಡಿ. ಕಮ್ ಆನ್ ಸ್ಟೂಡೆಂಟ್, ಫಾಸ್ಟ್. ಎ ಬಿ, ಅಗೇನ್ ಆನ್ಸರ್ ಸಿ. ಪೋಲ್ ಬರ್ತಾ ಇದೆ ನೋಡಿ ಸ್ಟೂಡೆಂಟ್ಸ್, ಎಲ್ಲರೂ ಪೋಲ್ನ ಯೂಸ್ ಮಾಡ್ಕೊಳ್ಳಿ. 112 ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ರ, ವೆರಿ ಗುಡ್. ಸೊ ಇದನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೋಲ್ನ. ಎಸ್, 100% ಕರೆಕ್ಟು. ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್. ಯಾಕಂದರೆ ನಿಮ್ಮದು ಆಲ್ರೆಡಿ ಗೊತ್ತಿದೆ, ಡೈರೆಕ್ಷನ್ ಕೋಸೈನ್ಸನ್ನು ನೀವು ಫೈಂಡ್ ಮಾಡ್ತೀರಾ. ಇಲ್ಲೆಲ್ಲ 1 ಇರುತ್ತೆ. ಜೆಡ್ ಆಕ್ಸಿಸ್ ಮೇಲೆ ತೊಗೊಂಡಾಗ ಎಕ್ಸ್ ಮತ್ತು ವೈ ರಿಸಲ್ಟ್ಸ್ಗಳು 0 ಆಗಿರುತ್ತೆ. ಅಗೇನ್ Z.1 ತೊಗೊಂಡಾಗ ಅಂದರೆ ಈ ಪಾಯಿಂಟ್ ಏನಾಗಿಬಿಟ್ಟಿರುತ್ತೆ, 0,0,1 ಆಗಿರುತ್ತೆ. ಇದೇ ಥರ ಕ್ವಶನ್ಸ್ ಚೇಂಜಸ್ ಮಾಡಿ ಕೇಳ್ತಾರೆ. ಇದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಎಕ್ಸ್ ಆಕ್ಸಿಸ್ ಮೇಲೆ ಇತ್ತು ಅಂತ ಅನ್ಕೊಳ್ಳೋಣ. ಎಕ್ಸ್ ಆಕ್ಸಿಸ್ ಮೇಲೆ ಇತ್ತಂದರೆ ಆಗೇನಾಗಿರುತ್ತೆ, 1,00 ಆಗಿರುತ್ತೆ. ವೈ ಆಕ್ಸಿಸ್ ಮೇಲೆ ಅಂತ ಕೇಳಿದರೆ, ವೈ ಆಕ್ಸಿಸ್ ಮೇಲೆ ಇತ್ತಂದರೆ ಆಗ ರಿಸಲ್ಟ್ ಏನಾಗುತ್ತೆ, 0, 1, 0 ಆಗಿರುತ್ತೆ. ಈ ಮೂರು ನಿಮ್ಗೆ ಗೊತ್ತಿರಬೇಕು. ಅಷ್ಟು ಈಸಿ ಇದೆ, ಬಟ್ ಆದರೂ ನಿಮಗೆ ಗೊತ್ತಿರಬೇಕಾಗತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣವಾ? ಎಸ್, 100% ಕರೆಕ್ಟ್. ಎಲ್ಲರೂ ಆನ್ಸರ್ ಕರೆಕ್ಟ್ ಮಾಡಿದಿರಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ದ ಇಕ್ವೇಷನ್ ಆಫ್ ಅ ಎಕ್ಸ್ ಆಕ್ಸಿಸ್. ಓಕೆ, ಇದು ಸೇಮ್ ಆಸ್ ಇಟ್ ಈಸ್, ಸ್ವಲ್ಪ ಆಪ್ಷನಲ್ಲಿ ಚೇಂಜಸ್ಗಳಿದೆ. ಇಕ್ವೇಷನ್ನ ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಈ ಸತಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಕರೆಕ್ಟಾಗಿ. ಈ ಸತಿ 100% ಆನ್ಸರ್ ಕರೆಕ್ಟ್ ಬರಬೇಕು. ಪ್ರತಿಯೊಬ್ಬರೂ ಆನ್ಸರ್ ಮಾಡಿ. ಎ ಆರ್ ಬಿ ಆರ್ ಸಿ ಆರ್ ಡಿ, ಯಾವ ಒಂದು ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ? ವಾಯ್ಸ್ ಬರ್ತಾ ಇಲ್ವಾ? ವಾಯ್ಸ್ ಕ್ಲಿಯರ್ ಇದೆಯಲ್ಲ ಸ್ಟೂಡೆಂಟ್ಸ್? ಜಸ್ಟ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎಸ್, ಕ್ಲಿಯರ್ ಇದೆ. ಚೆಕ್ ಮಾಡ್ಕೊಳ್ಳಿ, ಸ್ವಲ್ಪ ವಾಯ್ಸ್ ಬರ್ತಾ ಇದೆ. ಯಾಕೆ? ಕ್ಲಿಯರ್ ಇದೆ ವಾಯ್ಸು. ಫೈನ್, ಓಕೆ, ಎಸ್. ಈ ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿದು ಬಹಳ ಪ್ರಾಬ್ಲಮ್ ಆಗ್ತದೆ. ಅಟ್ಲೀಸ್ಟ್ ಪ್ರಾಪರ್ಟೀಸ್ಗಳನ್ನ ಪರ್ಫೆಕ್ಟ್ ಮಾಡಿ. ಅಗೇನ್ ಕೆಲವೊಂದಿಷ್ಟು ಸಿಂಪಲ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಪೂರ ಚಾಪ್ಟರ್ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಚಾಪ್ಟರ್ ಆಗಲಿ, ಯಾವುದೇ ಕಾರಣಕ್ಕೂ ಪೂರ ಚಾಪ್ಟರ್ಸ್ನ ಸ್ಕಿಪ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಅದರಲ್ಲಿ ಏನು ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟಾದರೂ ಮಾಡಿ. ಪೂರ ಚಾಪ್ಟರ್ ಬಿಟ್ಟರೆ ಅಗೇನ್ ನಿಮಗೆ ಅದು ಡೆಫಿನೆಟ್ಲಿ ನಿಮಗೆ ಪ್ರಾಬ್ಲಮ್ ಮಾಡುತ್ತೆ ಎಕ್ಸಾಮಲ್ಲಿ. ಎಸ್. ಸೊ ಇವಾಗ ಆಪ್ಷನ್ ಸಿಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ. ಸೊ ನೋಡೋಣ ಯಾವ್ದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ. ಏನು ಹೇಳ್ತಾರೆ, ಇಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ 3 ರಿಸಲ್ಟ್ ಇರೋದ್ರಿಂದ ನಾನು 3Dನೇ ತೊಗೊತಾ ಇದ್ದೀನಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಇದೆ.
ಇಕ್ವೇಶನ್ ಅಂತ ಬಂದಾಗ ಅಗೇನ್ ನೀವು ಎಕ್ಸ್ ಆಕ್ಸಿಸ್ ಮೇಲೆ ಹೋಗ್ಬೇಕಾಗತ್ತೆ. ಈ ಎಕ್ಸ್ ಆಕ್ಸಿಸ್ ಮೇಲೆ ಎಕ್ಸ್ ಪಾಯಿಂಟ್ಸ್ಗಳು ಮಾತ್ರ ಇರುತ್ತೆ, ವಾಯ್ ಮತ್ತೆ ಝಡ್ಗಳು ಇರೋದಿಲ್ಲ, ಅಂತಂದ್ರೆ 0 ಆಗಿರುತ್ತೆ. ಫಸ್ಟ್ ಏನ್ ಕೊಟ್ಟರೆ x0 ಇದು ರಾಂಗ್ ಆಗುತ್ತೆ, ಇಲ್ಲಿ x0 ರಾಂಗ್ ಆಗುತ್ತೆ, y0 ಅಗೇನ್ z0. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಸೊ ಡಿಪೆಂಡ್ ಅಪಾನ್ ಕ್ವಶನ್ಸು ಆಪ್ಷನ್ ಮೂಲಕ ನೀವು ಆನ್ಸರ್ ಮಾಡಬೇಕಾಗತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇದು ಕೂಡ ಡಿಸ್ಟ್ರಿಕ್ಟ್ ಅಲ್ಲಿ ಬಂದಿರುವಂಥ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಇರುವಂಥ ಕ್ವಶನ್ ಆಗಿದೆ. ಇಲ್ಲಿ ಏನಿದೆ ನೋಡಿ, ಎ ಲೈನ್ ಮೇಕ್ಸ್ ಈಕ್ವಲ್ ಆಂಗಲ್ಸ್ ವಿತ್ ಕೋಆರ್ಡಿನೇಟ್ ಆಕ್ಸಿಸ್ ಡೈರೆಕ್ಷನ್ ಕೋಸೈನ್ಸ್ ಆಫ್ ದಿಸ್ ಲೈನ್ ಆರ್ ಅಂತ ಹೇಳ್ತಾರೆ. ಈ ತರ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಇದ್ರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ಭಾಳ ಸತಿ ರಿಪೀಟ್ ಆಗಿದೆ ಈ ಒಂದು ಕ್ವಶನ್. ಬಟ್ ಈ ಸತಿ ಏನ್ ಮಾಡಿದ್ದಾರೆ ಅವರು, MCQ ಅಲ್ಲಿ ಕೇಳಿದರೆ ವಿತ್ ಆಪ್ಷನ್ಸ್ ಕೂಡ ಕೊಟ್ಟು, ಬಹಳ ಈಸಿ ಇದೆ, ಆನ್ಸರ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಂದಿಲ್ಲ ಅಂದ್ರೆ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಸೊ ಎಲ್ರಿಗೂ ಪೋಲ್ ವಿಸಿಬಲ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಎಸ್, ಮೋರ್ ದ್ಯಾನ್ 200 ಸ್ಟೂಡೆಂಟ್ಸ್ ಇದ್ದೀರಾ. ಸೊ ಜಸ್ಟ್ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಯಾವ ಒಂದು ಕಾಲೇಜಿಂದ ಅಥವಾ ಡಿಸ್ಟಿಕ್ಕಿಂದ ಜಾಯಿನ್ ಆಗ್ತಾ ಇದ್ದೀರಾ ಅಂತ. ಸ್ವಲ್ಪ ಜಸ್ಟ್ ಒಂದು ಕ್ಯೂರಿಯಾಸಿಟಿ, ಜಾಸ್ತಿ ಸ್ಟೂಡೆಂಟ್ಸ್ ಇದ್ದೀರಾ ಈ ಒಂದು ಕ್ಲಾಸಲ್ಲಿ. ಸೊ ಜಸ್ಟ್ ಮೆಸೇಜ್ ಮಾಡಿ ಡಿಸ್ಟಿಕ್, ನಿಮ್ದು ಡಿಸ್ಟಿಕ್ ಯಾವ ಒಂದು ಡಿಸ್ಟಿಕ್ಕಿಂದ ಜಾಯಿನ್ ಆಗಿದ್ದೀರಾ, ಬೆಳಗಾವಿ, ಬ್ಯಾಂಗ್ಳೂರು, ಶಿವಮೊಗ್ಗ, ಹಾಸನ್ ಯಾವೆಲ್ಲ ಇದೆಯಲ್ಲ ಅದನ್ನು ಮೆಸೇಜ್ ಮಾಡಿ ಸ್ಟೂಡೆಂಟ್. ಜಸ್ಟ್ ಫಾಸ್ಟಾಗಿ ಆನ್ಸರ್ ಮಾಡಿದ್ರಿ, ಆನ್ಸರ್ ಮಾಡಿದ್ಮೇಲೆ ಆನ್ಸರ್ ರಿಪ್ಲೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಬ್ಯಾಂಗ್ಳೂರ್ ಜಾಸ್ತಿ ಇದೆ. ಎಸ್ ಎಸ್ ಎಸ್, ಕಾಸಪ್ಪ ನನಗೆ ಕಾಣಿಸ್ತಾ ಇಲ್ಲ. ಜೋಗ್ ಫಾಲ್ಸ್ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದಾರ. ತುಮಕೂರು, ಕೊಪ್ಪಳ, ಬ್ಯಾಂಗ್ಳೂರ್, ESP ಕಾಲೇಜ್ ಬೆಂಗಳೂರು, ಯಾದಗಿರಿ, ಬೆಳಗಾವಿ, ಜೋಗ್ ಫಾಲ್ಸ್, ಹಾಸನ್, KGF. KGF ಅಂದ್ರೆ ಕೋಲಾರ ಅಂತ ಅನ್ಕೋಬೇಕಾ? ಶಾರ್ಟ್ ಫಾರ್ಮ್. ವಿಜಯಪುರದಿಂದ ಜಾಯಿನ್ ಆಗಿದ್ದಾರೆ, ನಾನು ಕೂಡ ವಿಜಯಪುರದವ್ರು. ಹೇಮಂತ್ ಅವರು ವಿಜಯಪುರದಿಂದ ಜಾಯಿನ್ ಆಗಿದ್ದಾರೆ. ವೆರಿ ಗುಡ್. ಬ್ಯಾಂಗ್ಳೂರ್, ಕೋಲಾರ, ಹಿಂಗೇರಿ, ಬೆಳಗಾವಿ, ಇದ್ಯಾವುದು ಬೆಂಗಳೂರು, ಯಾದಗಿರಿ, ಮಂಡ್ಯ. ಸೊ ಬೆಂಗಳೂರು ಸ್ವಲ್ಪ ಹೈಯೆಸ್ಟ್ ಇದೆ, ಜಾಸ್ತಿ ಸ್ಟೂಡೆಂಟ್ಸ್ ಜಾಯಿನ್ ಆಗೋದು. ಅದಾದಮೇಲೆ ಬೆಳಗಾವಿ. ಓಕೆ ಫೈನ್. ಓಕೆ ಸ್ಟೂಡೆಂಟ್ಸ್, ಎಕ್ಸಾಂಪಲ್ಗೆ ಬರೋಣ. ಈ ಆಪ್ಷನ್ ಬಿಗೆ ಜಾಸ್ತಿ ಸ್ಟೂಡೆಂಟ್ಸು ಮಾರ್ಕ್ ಮಾಡಿದ್ದೀರಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನು ಆ್ಯಕ್ಚುಲಿ ಯಾಕೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ಸಿ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ. ಇಲ್ಲಿ ಏನಿದ್ರೆ ಲೈನ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ LMN ಡೈರೆಕ್ಷನ್ ಕೋಸೈನ್ಸ್ಗಳು. ಎಲ್ ಈಕ್ವಲ್ಸ್ ಕಾಸ್ ಅಲ್ಫಾ ಅಂತ ತೊಗೊತೀವಿ, ಕಾಸ್ ಬಿಟಾ, ಕಾಸ್ ಗಾಮ, LMN ಅಂತ ತೊಗೊತೀವಿ. ಇವಾಗ ಎಲ್ಲ ಥರದ್ದು ಆ್ಯಂಗಲ್ ಸೇಮ್ ಇದೆ ಅಂತ ಹೇಳ್ತಾರೆ. ಸೊ ಕಾಸ್ ಅಲ್ಫಾನೇ ತೊಗೊಂಡ್ಬಿಡೋಣ ಎಲ್ಲ ರಿಸಲ್ಟ್. LMN ಕೂಡ ಕಾಸ್ ಅಲ್ಫಾನೇ, ಅಗೇನ್ ಎನ್ ಕೂಡ ಕಾಸ್ ಅಲ್ಫಾನೇ ತೊಗೋಣ. ಅಲ್ಫಾ ಬೀಟಾ ಗಾಮ ಇರುತ್ತೆ, ಬಟ್ ಇಲ್ಲಿ ಈಕ್ವಲ್ ಆ್ಯಂಗಲ್ ಅಂತ ಹೇಳಿದ್ದಾರೆ. ಓಕೆ, ಹಾಗೆ ನಮಗೆ ಇಲ್ಲಿ 3D ಒಂದು ಫಾರ್ಮುಲಾ ಗೊತ್ತಿದೆ, L² + M² + N² = 1 ಅಂತ ಹೇಳಿ. ಕರೆಕ್ಟಾ? ಸೊ ಇವಾಗ ಈ ಎಲ್ಲ ಫಾರ್ಮುಲಾಸ್ ರಿಸಲ್ಟ್ಗಳನ್ನ ನಾವು ಫಿಲ್ಅಪ್ ಮಾಡ್ತಾ ಹೋದ್ರೆ ಏನಾಗಿರುತ್ತೆ, cos² α, M ಅಂದ್ರೂ ಕೂಡ cos² α ಇದೆ, ಅಗೇನ್ N ಅಂದ್ರೆ cos A α ಇದೆ. ಸೊ cos² α = 1. ಇದು ಆ್ಯಡ್ ಮಾಡಿದ್ರೆ ಏನಾಗಿಬಿಡುತ್ತೆ, 3 cos² α = 1 ಆಗಿಬಿಡುತ್ತೆ. ಅದಾದ್ಮೇಲೆ ಏನು ಮಾಡ್ತೀರಾ, cos² α = 3 ಕಡೆ ಬಂದರೆ 1/3 ಆಗುತ್ತೆ. ಅಗೇನ್ ಸ್ಕ್ವೇರ್ ರೂಟ್ನ ನಾನು ಎರಡು ಕಡೆ ಅಪ್ಲೈ ಮಾಡ್ಕೋತೀನಿ. ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಫೈನಲ್ ಆಗಿ ಉಳಿಯುವಂಥ ಆನ್ಸರ್ ಏನು, cos α ± ಈ ಪ್ಲಸ್ ಆರ್ ಮೈನಸ್ ಬರೀಬೇಕಿಲ್ಲಿ. √1 ಆನ್ಸರ್ 1 ಇರುತ್ತೆ, ಇಲ್ಲಿ √3 ಉಳಿಯುತ್ತೆ. ಸೊ ಇದು ಕಾಸ್ ಅಲ್ಫಾದ ಆನ್ಸರ್. 3 ರಿಸಲ್ಟ್ಸ್ ಬರೀಬೇಕು ಅಂದರೆ 3 ಆನ್ಸರ್ ಯಾವಾಗಲೂ ಸೇಮ್ ಇರುತ್ತೆ. ಸೊ ಹಾಗಾಗಿ ಪ್ಲಸ್ ಆರ್ ಮೈನಸ್ 1/√3, 1/√3, 1/√3 ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಇದು ಆ್ಯಕ್ಚುಲಿ ನಿಮಗೆ ಗೊತ್ತಿದ್ರೆ ಸೊ ಯಾವುದೇ ಕಾರಣಕ್ಕೂ ನೀವು ಮಿಸ್ಟೇಕ್ ಅಂತೂ ಮಾಡೋದಿಲ್ಲ ಸ್ಟೂಡೆಂಟ್ಸ್. ಎಸ್, ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ, ನಿಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇದೆ. ಕ್ಲಿಯರ್ ಆಗಿದೆನಾ? ಎಸ್, ಅರ್ಥ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಯಾರೆಲ್ಲ ಇವಾಗ ಜಾಯ್ನ್ ಆಗಿದ್ದೀರಾ ಒಂದ್ಸತಿ ಲೈಕ್ ಬಟನ್ ಮೇಲೆ ಹಿಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಎಸ್, ಅಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ಅಗೇನ್ ಈಸಿ ಇದೆ ನೋಡಿ.
ಇಲ್ಲೇನಿದೆ ದ ಡೈರೆಕ್ಷನ್ ಕೊಸೈನ್ ಆಫ್ ಎಕ್ಸ್ ಆಕ್ಸಸ್. ನೋಡಿ ಇಕ್ವೇಶನ್ ಬೇರೆ, ಅಗೇನ್ ಇಲ್ಲಿ ಡೈರೆಕ್ಷನ್ ಕೋಸೈನ್ ಅನ್ನೋದು ಬೇರೆ ರಿಸಲ್ಟ್ ಇರುತ್ತೆ. ಕರೆಕ್ಟಾ? ಇಕ್ವೇಶನ್ ಅಂದಾಗ ಏನಾಗುತ್ತೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ. ಇವಾಗ ಇದು ಕ್ವಶನ್ ಬಂದಿರೋದು ಇವಾಗ ಡೈರೆಕ್ಷನ್ ಕೊಸೈನ್ಸ್ಗಳು ಏನಾಗುತ್ತೆ ಅಂತ ಹೇಳಿ. ಓಕೆ, ಅಗೇನ್ ಇದನ್ನ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟ್ ಆಗಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವುದು ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಪ್ರತಿಯೊಬ್ಬರು ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಇಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ಗಳು ಇದ್ದೇ ಇರುತ್ತೆ. ಸೊ ಕ್ವಶನ್ನ ಕ್ಲಿಯರ್ ಆಗಿ ನೀವು ರೀಡ್ ಮಾಡಿ ಆನ್ಸರ್ ಮಾಡಬೇಕು. ಎಸ್, ಆಪ್ಷನ್ ಎ ಅಂತ ಜಾಸ್ತಿ ಸ್ಟೂಡೆಂಟ್ಸ್ ಹೋಗಿದ್ರು ಫಸ್ಟು, ಆಮೇಲೆ ಸಿ ಗೆ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ. ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ನಾನು ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದೆ ಇವಾಗಲೇ. ಎಸ್, ಓಕೆ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಇಲ್ಲಿ ಡೈರೆಕ್ಷನ್ ಕೋಸೈನ್ಸ್ ನ ಕೇಳಿದ್ದಾರೆ. ಕರೆಕ್ಟಾ? ಇಕ್ವೇಶನ್ ಕೇಳಿಲ್ಲ ಇಲ್ಲಿ. ಸೊ ಹಾಗಾಗಿ ಯಾವುದು ಕರೆಕ್ಟ್ ಅಲ್ಲ, ಇದು ಒಂದೇ ಕರೆಕ್ಟ್. 1 0 0 ಡೈರೆಕ್ಷನ್ ಆಫ್ ಜೆಡ್ ಆಕ್ಸಸ್ ಅಂತ ಇವಾಗಲೇ ಒಂದು ಕ್ವಶನ್ ನಾನು ಡಿಸ್ಕಷನ್ ಮಾಡಿದೆ ಅಲ್ವಾ. ಎಲ್ಲಿದೆ ಇಲ್ಲಿ ನೋಡಿ, ಡೈರೆಕ್ಷನ್ ಕೋಸೈನ್ಸ್ ಆಫ್ ಜೆಡ್ ಆಕ್ಸಸ್. ಜೆಡ್ ಆಕ್ಸಸ್ ಅಂದ್ರೆ ಇಲ್ಲಿ 1 ಬರುತ್ತೆ ಜೆಡ್ ಕೋಆರ್ಡಿನೇಟ್ ಅಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ. ಕರೆಕ್ಟ್? ಇವಾಗ ಎಕ್ಸ್ ಆಕ್ಸಸ್ ಕೇಳಿದ್ರೆ ಅಂದ್ರೆ 1 0 0 ಬರಬೇಕು. ಡೈರೆಕ್ಷನ್ ಕೋಸೈನ್ಸ್ ಬೇರೆ, ಇಕ್ವೇಶನ್ ಆಫ್ ದ ಲೈನ್ ಇದು ಬೇರೆ ಸ್ಟೂಡೆಂಟ್ಸ್. ಇಕ್ವೇಶನ್ ಆಫ್ ಎಕ್ಸ್ ಆಕ್ಸಸ್ ಇದು ಬೇರೆ. ಇಕ್ವೇಶನ್ ಕೇಳಿಲ್ಲ, ಡೈರೆಕ್ಷನ್ ಕೋಸೈನ್ ಕೇಳಿದ್ದಾರೆ. ಸೊ ಅನ್ನೆಸೆಸರಿ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಫಸ್ಟ್ ಆಪ್ಷನ್ ನಿಮಗೆ ಈ ತರ ರಾಂಗ್ ಆಗಿರುವಂತ ಆನ್ಸರ್ನೇ ಕೊಟ್ಟಿರ್ತಾರೆ. ನೀವು ಎಲ್ಲರೂ 1 ಬರ್ಬಿಟ್ರೆ ಅಗೇನ್ ಮಾರ್ಕ್ಸ್ ಹೋಗ್ಬಿಡತ್ತೆ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ಲೈನ್. ಓಕೆ, ಇಲ್ಲಿ 3 ರಿಸಲ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದೇನು ಹೇಳ್ತಾರೆ ನೋಡಿ, ದೆನ್ ದ ವ್ಯಾಲ್ಯೂ ಆಫ್ ಬಿ. ಇಲ್ಲೊಂದು ಬಿ ವ್ಯಾಲ್ಯೂ ಅನ್ನೋನ್ ವ್ಯಾಲ್ಯೂ ಇದೆ ಅಂದ್ರೆ ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಟ್ರೈ ಮಾಡಿ ಸ್ಟೂಡೆಂಟ್ಸ್ ಇದನ್ನ ಆನ್ಸರ್ ಮಾಡಲಿಕ್ಕೆ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಪೋಲ್ ಬರ್ತಾ ಇಲ್ಲ ಈ ಸತಿ ಯಾಕೋ. ಸೊ ಪ್ರತಿಯೊಬ್ಬರು ಪೋಲ್ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಮಾಡಿ ಯಾವುದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ. ಪೋಲ್ ಯಾಕೋ ಬರ್ತಾ ಇಲ್ಲ ಅದು. ಆಪ್ಷನ್ ಎ ಆಫ್ ಬಿ ಓ ಸಿ ಅಂದ್ರೆ ಬಿ ವ್ಯಾಲ್ಯೂ ಏನಾಗಿದೆ ಅಂತ ಚೆಕ್ ಮಾಡಬೇಕು. ಒಂದು ಹಿಂಟ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಯಾವ ಒಂದು ಫಾರ್ಮುಲಾ? L² + M² + N² = 1. ಕರೆಕ್ಟ್ ಅಲ್ವಾ? ಸೊ ಇದನ್ನ ನೀವು ಸಾಲ್ವ್ ಮಾಡ್ಬೋದು. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? L² + M² + N² = 1 ಅಂತ ಹೇಳಿ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ. ಅಗೇನ್ ಈಸಿಯಾಗಿ ಫೈಂಡ್ ಮಾಡ್ಬೋದು ಸ್ಟೂಡೆಂಟ್ಸ್ ಬಿ ವ್ಯಾಲ್ಯೂನ. ಕಮ್ ಆನ್, ಸಾಲ್ವ್ ಮಾಡಿ, ಆನ್ಸರ್ ಮಾಡಿ ಫಾಸ್ಟ್ ಆಗಿ. ಈ MCQ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬರುತ್ತೆ ಅಂತ ಅಲ್ಲ, ಎಲ್ಲಿ ಮಿಡಲ್ ಇರುವಂತ ಕಾನ್ಸೆಪ್ಟ್ ಮೇಲೆ ಬೇಸ್ ಮೇಲೇನು ಅವರು ಕೊಡಬಹುದು. ಓಕೆ, ಏನು ರೂಲ್ಸ್ ಇಲ್ಲ ಈ ಟೆಕ್ಸ್ಟ್ ಬುಕ್ ಹಿಂದೆ ಬರಬೇಕು ಅಂತ. ಸ್ವಲ್ಪ ಚಾನ್ಸಸ್ಗಳಿದಾವೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಎಸ್, ನೋಡೋಣ ಯಾವುದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ. ಸೊ ಇವಾಗ ಇದು LMN ಅಂತ ಹಾಕ್ತಾರೆ. 0² ಅಂದ್ರೆ 0ನೇ ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ, ಇದು B² ಆಗುತ್ತೆ. ಇದನ್ನ ಸ್ಕ್ವೇರ್ ಮಾಡ್ಕೋಬೇಕು. ಕರೆಕ್ಟಾ? ಸ್ಕ್ವೇರ್ ಮಾಡ್ಕೊಂಡಾಗ ಇದು 3 ಆಗುತ್ತೆ, ಇಲ್ಲಿ 4 ಆಗುತ್ತೆ. = 1 ಆಯ್ತು. ಓಕೆ, B² = ಇದನ್ನು 3/4 ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ, 3/4 ಆಯ್ತು ಸ್ಟೂಡೆಂಟ್ಸ್. ಕರೆಕ್ಟಾ? ಇದಾದ್ಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗಿ. B² = 4 LCM ಆಗುತ್ತೆ. ಇಲ್ಲೇನಿಲ್ಲ ಅಂದ್ರೆ 1 ಇರುತ್ತೆ. 4 - 3 ಆಯ್ತು. 4 - 3 ಅಂದ್ರೆ 1/4. ಓಕೆ, ನಾವು ಬಂದಿರೋದು B² = 1/4. B = ಏನಾಗುತ್ತೆ, ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂತೀರಾ ಇಲ್ಲಿ ಮತ್ತೆ ಇಲ್ಲಿ, ಆಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. √1 ಆನ್ಸರ್ 1, √4 ಆನ್ಸರ್ 2. ಆಕ್ಚುಲಿ ಇದು ಪ್ಲಸ್ ಆರ್ ಮೈನಸ್ ಬರೀಬೇಕು, ಬಟ್ ಇಲ್ಲೆಲ್ಲ ಪ್ಲಸ್ ರಿಸಲ್ಟ್ ಇರೋದ್ರಿಂದ ಬಿ ವ್ಯಾಲ್ಯೂ ಆಗುತ್ತೆ 1/2. ಯಾರೆಲ್ಲ ಆಪ್ಷನ್ ಸಿ ಅಂತ ಹೇಳಿದ್ರೆ ನೋಡಿ, ಅವ್ರದ್ದೆಲ್ಲಾನು ಆನ್ಸರ್ ಕರೆಕ್ಟ್ ಆಗಿದೆ ನೋಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಈಜಿ ಕ್ವಶನ್. ಇದೇ ತರನಾಗಿ ಸ್ವಲ್ಪ ಚೇಂಜಸ್, ಎ ವ್ಯಾಲ್ಯೂ ಇರುವಂತದ್ದು ಕೇಳ್ಬೋದು, ಅಥವಾ ಇಲ್ಲಿ ಬಿ ವ್ಯಾಲ್ಯೂ ಇದೆ, ಇಲ್ಲಿ ಎ ವ್ಯಾಲ್ಯೂ ಕೊಟ್ಟು ಅಥವಾ ಕೆ ವ್ಯಾಲ್ಯೂ ಇಟ್ಕೊಟ್ಟು ಚೇಂಜಸ್ ಮಾಡಿ ಕೇಳ್ಬೋದು. ಮೇನ್ ಇಂಪಾರ್ಟೆಂಟ್ ಈ ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಆರಾಮಾಗಿ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ನಾವು ಇಲ್ಲಿವರೆಗೆ ಏನು ಸಾಲ್ವ್ ಮಾಡಿದೇವಲ್ಲ, ಈ ಎಲ್ಲ ಕ್ವಶನ್ಸ್ಗಳು ಈಸಿಯೆಸ್ಟ್ ಕ್ವಶನ್ಸ್ ಇದೆ. ಯಾವುದು ನನಗೆ ಅನ್ಸಿದ ಮತ್ತೆ ಡಿಫಿಕಲ್ಟಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಎಲ್ಲಾನು ಈಸಿಯೆಸ್ಟ್ ಕ್ವಶನ್ಸ್ಗಳಿದ್ದಾವೆ.
ಸೊ ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ವಲ್ಪ ಕ್ವಶನ್ ನಂಬರ್ 9 ನೋಡಿ ಸ್ಟೂಡೆಂಟ್ಸ್. ಇದ್ರದ್ದು ಆನ್ಸರ್ನ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ ಕ್ವಶನ್ ಕರೆಕ್ಟ್ ಇದೆನಾ ಇಲ್ಲ ಅಂತ. ಫಾಸ್ಟ್ ಎಸ್, ಇದನ್ನ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ ಎಲ್ಲರೂ. ಸೊ ಏನಿದೆ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ, ಅಲ್ಫಾ ಬೀಟಾ ಗಾಮಾ. ಸೊ ಅದು ವೈ ಆಕ್ಸಿಸ್ ಮೇಲೆ ಏನಾಗುತ್ತೆ. ಸೊ ಇದು ಸ್ವಲ್ಪ ಈಸಿ ಟಾಸ್ಕ್ ಆಗುತ್ತೆ. ಐ ಥಿಂಕ್ ಇದನ್ನ ಸಾಲ್ವ್ ಮಾಡ್ಬೋದು ನೀವು. ನಾನು ಬೇಕಿದ್ರೆ ಇದಕ್ಕೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ. ಅದನ್ನು ಕೂಡ ನಾನು ಉಳಿದಿರೋದನ್ನು ಕ್ವಶನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಅದನ್ನ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಕಮ್ ಆನ್ ಫಾಸ್ಟ್. ಕ್ವಶನ್ ಪೇಪರ್ ನಾಳೆ 7 ಆದರಿ ಸರ್. ಓಕೆ, ಒಂದು ಕ್ವಶನ್ ಪೇಪರ್ಸ್ನ ನಾನು ನಿಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಅದನ್ನು ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಎಸ್, 6 - 6 ಎಸ್. ಓಕೆ, ಸೊ ನೋಡಿ, ಇದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಏನಿದೆ, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಅಲ್ಫಾ ಬೀಟಾ ಗಾಮಾ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಸೊ ಈ ತರನಾಗಿದೆ ರಿಸಲ್ಟು. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಏನು ಹೇಳ್ತಿದ್ರೆ, ಅಲ್ಫಾ ಬೀಟಾ ಗಾಮಾ ಪಾಯಿಂಟ್ ಇದೆ ಇಲ್ಲಿ, ಅಲ್ಫಾ ಬೀಟಾ ಗಾಮಾ ಅಂತ ಹೇಳಿ. ಇದು ಕೇರ್ಫುಲ್ ಆಗಿ ನೋಡಿ, ಇದು ಕೂಡ ಚೇಂಜಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದು ವೈ ಆಕ್ಸಿಸ್ ಇದೆ, ಕೆಲವೊಂದ್ಸತಿ ಎಕ್ಸ್ ಆಕ್ಸಿಸ್ ಕೊಡ್ಬಹುದು. ಓಕೆ, ಸೊ ವೈ ಆಕ್ಸಿಸ್ ಅಂತಿದ್ರೆ ಇಲ್ಲಿ ಏನಾಗಿರುತ್ತೆ, ಪಾಯಿಂಟ್ ಏನಾಗ್ಬಿಟ್ಟಿರುತ್ತಪ್ಪ ಅಂದ್ರೆ ಫಸ್ಟ್ ಎಕ್ಸ್ ಆಕ್ಸಿಸ್ ಮತ್ತೆ ಜೆಡ್ ಆಕ್ಸಿಸ್ ಮಿಸ್ಸಿಂಗ್ ಇರುತ್ತೆ ವೈ ಆಕ್ಸಿಸ್ ಮೇಲೆ. ಅಂತಂದ್ರೆ ಇದು 0 ಇರುತ್ತೆ ವೈ ಆಕ್ಸಿಸ್ ಮೇಲೆ ಅಂತ ಬೀಟಾ ತಗೊಂಡಿರ್ತೀರಾ. ಸೊ ಇದು ಬೀಟಾ ಇರುತ್ತೆ, ಅಗೇನ್ ಜೆಡ್ ಆಕ್ಸಿಸ್ 0 ಇರುತ್ತೆ. ಸೊ ಇವೆರಡದು ಡಿಸ್ಟೆನ್ಸ್ ಫಾರ್ಮುಲಾನ ನಾವು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಡಿಸ್ಟೆನ್ಸ್ ಫಾರ್ಮುಲಾನ ಇವೆರಡನ್ನ ಯೂಸ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ನೋಡಿ, ಅಗೇನ್ ಅದ್ರದ್ದು ಮ್ಯಾಗ್ನಿಟ್ಯೂಡ್ನ ಫೈಂಡ್ ಮಾಡ್ಕೋಬೇಕು. ಓಕೆ, ಸೊ x2 - x1 ಮಾಡ್ತೀರಾ, ಸ್ಕ್ವೇರ್ ರೂಟ್ ಆಫ್ x2 - x1. x2 - x1 ಅಂದ್ರೆ ಅಲ್ಫಾ ಸ್ಕ್ವೇರ್ ಆಗುತ್ತಾ, ಅಲ್ಫಾ -0 ಹೋಲ್ ಸ್ಕ್ವೇರ್ ಅಂತ ಬರೀತೀರಾ ನೀವು. ಅಗೇನ್ ಇದು ಬೀಟಾ ಮೈನಸ್ ಬೀಟಾ ಅಂತಂದ್ರೆ 0 ಆಗಿಬಿಡುತ್ತೆ. ಅಗೇನ್ ನೆಕ್ಸ್ಟ್ ಇದು ಏನು ಉಳಿತು ನೋಡಿ, ಗಾಮಾ -0 ಹೋಲ್ ಸ್ಕ್ವೇರ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನು ಉಳಿತು ನೋಡಿ, ಅಲ್ಫಾ ಸ್ಕ್ವೇರ್. ಇದು ಅಲ್ಫಾ ಜಮಾನೆ 0 ಅಂದ್ರೆ ಅಲ್ಫಾ ಸ್ಕ್ವೇರ್ ಉಳಿತಾ. ಅಗೇನ್ 0 ಬಿಟ್ಬಿಡ್ತೀರಾ, ಅಗೇನ್ ಇದು ಉಳಿತು ಗಾಮಾ ಸ್ಕ್ವೇರ್. ಸೊ ಇದು ನಿಮ್ದು ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಅದೆಲ್ಲಿದೆ ನೋಡಿ, ಸ್ಕ್ವೇರ್ ರೂಟ್ ಆಫ್ ಅಲ್ಫಾ ಸ್ಕ್ವೇರ್ ಮತ್ತು ಗಾಮಾ ಸ್ಕ್ವೇರ್. ಸೊ ಇದನ್ನ ಇಷ್ಟೆಲ್ಲ ಸಾಲ್ವ್ ಮಾಡೋ ಜरूरते ಇಲ್ಲ. ವೈ ಆಕ್ಸಿಸ್ ಅಂತ ಕೊಟ್ಟಿದ್ರೆ ಅಲ್ಲಿ ಬೀಟಾ ಮಿಸ್ಸಿಂಗ್ ಆಗಿರಬೇಕು. ಕಂಪ್ಲೀಟ್ ರಿಸಲ್ಟ್ ಅಲ್ಲಿ ಆಲ್ಫಾ ಸ್ಕ್ವೇರ್, ಬೀಟಾ ಸ್ಕ್ವೇರ್ ಮತ್ತೆ ಗಾಮಾ ಸ್ಕ್ವೇರ್ ಈ ತರ ಇರುತ್ತೆ. ಇದ್ರೆ ವೈ ಆಕ್ಸಿಸ್ ಅಂತ ಕೊಟ್ಟಿದ್ರೆ ಈ ರಿಸಲ್ಟ್ ಮಿಸ್ಸಿಂಗ್ ಇರಬೇಕು, ಉಳಿದಿರೋ 2 ರಿಸಲ್ಟ್ಸ್ ಇಲ್ಲಿ ಇರಬೇಕು, ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಅಕಸ್ಮಾತ್ ಇವಾಗ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ರೆ ಆಗೇನಾಗುತ್ತೆ ನೋಡಿ, ಎಕ್ಸ್ ಆಕ್ಸಿಸ್ ಅಂದ್ರೆ ಇದು ಮಿಸ್ಸಿಂಗ್ ಆಗಿ ಬೀಟಾ ಸ್ಕ್ವೇರ್ ಪ್ಲಸ್ ಗಾಮಾ ಸ್ಕ್ವೇರ್ ಈ ತರ ಇರುತ್ತೆ. ಓಕೆನಾ? ಅಥವಾ ಜೆಡ್ ಆಕ್ಸಿಸ್ ಅಂತ ಕೊಟ್ಟಿದ್ರೆ ಲಾಸ್ಟ್ ಅಲ್ಲಿ ಕ್ಯಾನ್ಸಲ್ ಆಗಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈ ತರ ಆನ್ಸರ್ ಬಂದಿರುತ್ತೆ. ಓಕೆ, ಇವಾಗ ವೈ ಆಕ್ಸಿಸ್ ಕೊಟ್ಟಿದ್ದಾರೆ, ಸೊ ಬೀಟಾ ಮಿಸ್ಸಿಂಗ್ ಇರುತ್ತೆ. ನೆನ್ಪ್ ಮೇಲೆ ಇಟ್ಕೊಳ್ಳಿ, ವೈ ಆಕ್ಸಿಸ್ ಅಂದಾಗ ಬೀಟಾ ಮಿಸ್ಸಿಂಗ್ ಇರಬೇಕು, ಎಕ್ಸ್ ಆಕ್ಸಿಸ್ ಅಂದಾಗ ಅಲ್ಫಾ ಮಿಸ್ಸಿಂಗ್ ಇರಬೇಕು, ಜೆಡ್ ಆಕ್ಸಿಸ್ ಅಂದಾಗ ಗಾಮಾ ಮಿಸ್ಸಿಂಗ್ ಇರಬೇಕು. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ ಸ್ಟೂಡೆಂಟ್ಸ್. ಸೊ ಕ್ವಶನ್ ನಂಬರ್ 10 ಏನಾಗಿದೆ ಅಂತ ನೋಡಿ, ಸ್ವಲ್ಪ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ರಿಸಲ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ.
ಸೊ ಇದರಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಇವೆರಡು ಲೈನ್ಗಳು ನೋಡಿ ಪ್ಯಾರಲಲ್ ಲೈನ್ಗಳಾಗಿದ್ದಾವೆ, ಕರೆಕ್ಟಾ? ಸೊ ಇಲ್ಲಿ 2x 3y ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಈ ಲೈನ್ ಈಕ್ವೇಶನ್ ಬರುತ್ತೆ ನಿಮಗೆ, ಕರೆಕ್ಟಾ? ಸೊ ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ಎರಡು ಲೈನ್ ಪ್ಯಾರಲ್ ಆಗಿದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಏನಿದೆ ಫಾರ್ಮುಲಾ? d2 ಮೈನಸ್ d1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಅಂತ ಬರೀತೀರ, ಕರೆಕ್ಟಾ? ಸೊ d2 ಅಂತಂದ್ರೆ ಏನಿದೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದು d2 ಅದಕ್ಕೆ d2 ತಗೊಂತೀರಾ, ಇದು d1 ಮಾಡ್ಕೊಂತೀರಾ. ಸೊ d2 ಮೈನಸ್ d1 ಮಾಡ್ಕೊಳ್ಳಿ. ಅಗೇನ್ ಎಷ್ಟು ಬರುತ್ತೆ ನೋಡಿ, ಸಿಂಪ್ಲಿಫೈ ಮಾಡಿ ಅಗೇನ್ ಉಳಿದಿರುವಂಥ ರಿಸಲ್ಟ್ಗಳನ್ನ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಈ ಒಂದು ರಿಸಲ್ಟ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ ಆನ್ಸರ್ಸ್ನ ಹೇಳಿ ಸ್ಟೂಡೆಂಟ್ಸ್ ಎಷ್ಟು ಬರುತ್ತೆ ಅಂತ. ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಪ್ರತಿಯೊಬ್ಬರು ಆನ್ಸರ್ ಏನು ಬರುತ್ತೆ ಅಂತ. ಎಸ್, ಕ್ವಶನ್ ಬೇರೆ ಆಗಿದೆನಾ? ಎಲ್ಲಿದೆ ಕ್ವಶನು? ಎಸ್, ಇದು ಕಂಪ್ಲೀಟ್ ಆಗಿದೆ, ಇದು ಇತ್ತಲ್ವಾ? ಎಸ್, ಕಮಾನ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿ ಫಾಸ್ಟಾಗಿ. ಯಾವ ಆನ್ಸರ್ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ. ಕನ್ನಡ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ? ಎಲ್ಲಾನು ನಿಮ್ಮ ಏನು ಹೊಸ ಬ್ಲೂ ಪ್ರಿಂಟ್ ಇದೆ ನೋಡಿ ಸ್ಟೂಡೆಂಟ್ಸ್, ಅದ್ರ ಪ್ರಕಾರನೇ ಬರುತ್ತೆ, ಬೇರೆ ಯಾವುದು ಚೇಂಜಸ್ ಆಗಲ್ಲ. MCQs ಫಿಕ್ಸ್ ಇರುತ್ತೆ. ಎಲ್ಲದು ಏನಿದೆ ನೋಡಿ ಹೊಸ ಬ್ಲೂ ಪ್ರಿಂಟ್ ಪ್ರಕಾರ ಏನೇನಿದೆ ಅದೇ ತರನಾಗೆ ಬರುತ್ತೆ, ಅದೇ ತರನಾಗಿನೇ ಪ್ರಾಕ್ಟೀಸ್ ಮಾಡಿ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ. ಆಪ್ಷನ್ ಬಿಗೆ ಭಾಳ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ, ಬಟ್ ಇದು ರೈಟ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಸೊ ಕೇರ್ಫುಲ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡಿ, ಫಾರ್ಮುಲಾನ ಪ್ರಾಪರಾಗಿ ಹಾಕಿ ಬರೀಬೇಕಾಗತ್ತೆ, ಕರೆಕ್ಟಾ? ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಏನು ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವೆರಡು ಲೈನ್ ನಾನೇನು ಹೇಳಿದೆ, ಪ್ಯಾರಲಲ್ ಲೈನ್ಗಳಾಗಿದ್ದಾವೆ ಅಂತ ಹೇಳಿದೆ. ಇಲ್ಲಿ ಏನು ಡಿಫ್ರೆನ್ಸ್ ಇದೆ, 2 ಇದೆ ಅಲ್ವಾ ಡಿಫ್ರೆನ್ಸು. ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, 2 × 4x ಬರುತ್ತೆ, 2 × 3 6 ಬರುತ್ತೆ. ಅಗೇನ್ ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ, ಆನ್ಸರು 8 ಬರುತ್ತೆ. ಅಂದರೆ ಇಲ್ಲಿ 2 ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, 4 ಇದು ಡಿಫ್ರೆನ್ಸ್ ಚೇಂಜಸ್ ಇರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ, ಅರ್ಥ ಆಯ್ತಲ್ವಾ? ಸೊ ಅದರ ಪ್ರಕಾರನೇ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಇದಕ್ಕೆ ನೀವು ಏನು ಮಾಡ್ತೀರಾ, 2 ಇಂದ ಡಿವೈಡ್ ಮಾಡ್ಕೋಬೇಕಾಗತ್ತೆ. 2 ಡಿವೈಡ್ ಮಾಡಿದಾಗ ಗೊತ್ತಾಗೋದು ಇಲ್ಲಿ 6 ಅಂತ. ಸೊ D2 ನೀವು ಯೂಸ್ ಮಾಡ್ಬೇಕು ಇಲ್ಲಿ 6 ರಿಸಲ್ಟ್ ಸ್ಟೂಡೆಂಟ್ಸ್. ನೀವು ಅಲ್ಲಿ ಬೈ ಮಿಸ್ಟೇಕ್ ಆಗಿ 12 ಯೂಸ್ ಮಾಡಿದರೆ ಅಗೇನ್ ನಿಮಗೆ ಆನ್ಸರ್ ರಾಂಗ್ ಆಗಿರುತ್ತೆ, ಅರ್ಥ ಆಯ್ತಲ್ವಾ? ಸೊ ಅಂದರೆ ಇಲ್ಲೇನಾಗುತ್ತೆ, D2 6 ಆಗುತ್ತೆ. 6 - 4 ಡಿವೈಡ್ ಬೈ, ಅಥವಾ D1 - D2 ಮಾಡಿದ್ರೆ ನಡೀತೆ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಇದೆ. ಇವಾಗ ಇದ್ರದ್ದು ABCU ನ ತಗೋಬೇಕು, ಇದಾಗಿ ನೀವು ತಗೊಳ್ಳೋ ಹಾಗಿಲ್ಲ. A ಎಷ್ಟಿದೆ, 2 ಇದೆ. 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. 3 ಸ್ಕ್ವೇರ್ ಆನ್ಸರ್ 9, 4 ಸ್ಕ್ವೇರ್ ಆನ್ಸರ್ 16. 16 ಅಂತಂದ್ರೆ ಇದು 6 - 2 ಅಂದ್ರೆ 2 ಆಗುತ್ತೆ. 4 ಮಾಡಿದ್ರೆ 2 ಬರುತ್ತೆ. 16 + 4 20, 20 ಪ್ಲಸ್ ಅಂದ್ರೆ ಇದು √29. 2/√29 is the right answer, friends.